ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಮಾಡಿದ್ದಾರೆ ಅದು ಒಂದು ಪೊಲಿಟಿಕಲ್ ಸ್ಯಾಟೈರ್ ಅಂತ ನೋಡ್ತೀವಿ. ಅದು ಒಂದು ಹಾಸ್ಯವಾಗಿ ಒಂದು ರೀತಿ ಕಾಮಿಡಿಯಾಗಿ ಮಾಡಿದ್ದಾರೆ. ಅದು ಒಳ್ಳೆ ಪ್ರಯತ್ನನೇ, ಅದು ಒಳ್ಳೇದಾಗಲಿ, ಅದು ಒಂದೇ ಒಂದು ರೀಚ್ ಆಗಿದೆ, ಒಂದು ಆನ್ಲೈನ್ ನಮಗೆ ಫಾಲೋವರ್ಸು. ಬಟ್ ಆನ್ಲೈನ್ ಫಾಲೋವರ್ಸ್ ಇಂದ ನೀವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ನೀವು ಏನು ಮಾಡಬೇಕು, ಜನರ ನಡುವೆ ಕೆಲಸ ಮಾಡಬೇಕು, ಜನರ ಮಧ್ಯೆ ಅವ್ರ ಒಳ್ಳೆ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ಒಂದು ರೀತಿ ಆ ದಿಕ್ಕಿನಲ್ಲಿ ಹೋಗ್ಬೇಕು. ನೋಡಿ, ಸೋಷಿಯಲ್ ಮೀಡಿಯಾ ಬಂದಿರೋದು 40 ವರ್ಷದಿಂದ ಅಂತ ನಾವೊಂದು ಗಟ್ಟಿಯಾದ ಕಾಕ್ರೋಚಸ್ ಅನ್ನೋದು ಒಳ್ಳೆ ಒಂದು ಪರಿಕಲ್ಪನೆ. ಇವತ್ತು ಬಹಳ ರೆಸಿಲಿಯಂಟು ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಅದು ಒಂದು ರೀತಿ ಇಡೀ ಒಂದು ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಡೈನೋಸಾರ್ಸ್ಗಿಂತ ಹಳೆಯದು, 300 ಮಿಲಿಯನ್ ಇಯರ್ಸ್ ಇಂದ ಕಾಕ್ರೋಚಸ್ ಇದಾವೆ. ಕಾಕ್ರೋಚಸ್ ಅನ್ನೋದು ಬಹಳ ಗಟ್ಟಿಯಾಗಿ ಅದು ಒಂದು ರೀತಿ ಫೈಟ್ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಒಂದು ಫೈಟಿಂಗ್ ಸ್ಪಿರಿಟ್ ನಲ್ಲಿ ಫೈಟ್ ಮಾಡೋಣ. ಬಟ್ ನಮಗೆ ಕರ್ನಾಟಕಕ್ಕೆ ಒಂದು ಸಮಾಜ ಸಿದ್ಧಾಂತದ ಮೂವ್ಮೆಂಟ್ ಬೇಕು. ಅದು ಡೆಮಾಕ್ರಸಿನಲ್ಲಿ ಬಹಳ ಒಳ್ಳೇದು. ಅದನ್ನೇ ಎಲ್ಲೋ ಒಂದ್ ಕಡೆ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳನ್ನ ಬ್ಯಾನ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಅದೇ ಒಂದ್ ರೀತಿ ಬಹಳ ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ. ಇದನ್ನ ಅಷ್ಟೊಂದು ನಮಗೆ ಪೊಲಿಟಿಕಲ್ ಸ್ಯಾಟೈರ್, ನಮಗೆ ನೇಷನ್ ಬಿಲ್ಡಿಂಗ್ ಇಸ್ ಅ ಸೀರಿಯಸ್ ಟಾಸ್ಕ್. ಬಟ್ ಅದರ ನಡುವೆ ಒಂದು ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು, ಒಂದು ರೀತಿ ಸ್ಯಾಟೈರ್ ಮಾಡಕ್ಕೆ, ಜೋಕ್ ಮಾಡಕ್ಕೆ ಅವಕಾಶಗಳು ಇರಬೇಕು.